friends, welcome back to my channel Nikita Priya's Easy English, and I am your friend Nikita Priya and I am here to help you learn English. Friends, ಇವತ್ತಿನ ವಿಡಿಯೋ ನಮ್ಮ ಕಾನ್ವರ್ಸೇಷನ್ ಕ್ಲಾಸ್ನ ಪಾರ್ಟ್ 11th. ಸೊ ಗೈಸ್, ಇದುವರೆಗೂ ನೀವು 1 to 10 ಪಾರ್ಟ್ ನೋಡಿಲ್ಲ ಅಂದರೆ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ. ಪ್ಲೀಸ್ ಹೋಗಿ ನೋಡಿ. ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅನ್ನೋ ಹೋಪ್ನ ಇಟ್ಕೊಂಡಿದ್ದೀನಿ. ದಯವಿಟ್ಟು ಹೋಪ್ ಕಳ್ಕೋಬೇಡಿ, ಅಥವಾ ಇದೇನಿದು ಬರೀ ಇದನ್ನೇ ಹೇಳ್ಕೊಡ್ತಾರೆ ಅಂತ ಅನ್ಕೋಬೇಡಿ. ಇದು ಕೆಲವು ಕ್ಲಾಸಸ್ ಇದಾವೆ, ಸೊ ಅದನ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪ್ರತಿದಿನ ನಾವು ಮಾತಾಡುವಂಥ ಕನ್ನಡ ಮಾತನ್ನ ಈಸಿಯಾಗಿ ಇಂಗ್ಲೀಷ್ನಲ್ಲಿ ಯಾವ ರೀತಿ ಮಾತಾಡೋದು ಅನ್ನೋದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದೀನಿ, ಅಥವಾ ನಿಮಗೆ ಹೇಳ್ಕೊಡೋಕ್ಕೋಸ್ಕರ ಬಂದಿದ್ದೀನಿ. ಕಾನ್ಫಿಡೆಂಟ್ ಇಟ್ಕೊಳ್ಳಿ, ಹೋಪ್ ಕಳ್ಕೋಬೇಡಿ, ಪ್ರಾಕ್ಟೀಸ್ ಮಾಡ್ತಾ ಇರಿ, ಜೋರಾಗಿ ಮಾತಾಡ್ತೀರಿ. 100% ನೀವು ಇಂಗ್ಲೀಷ್ನಲ್ಲಿ ಅಪ್ ಟು ಡೇಟ್ ಆಗಿ ನೀವು 100% ಕಾನ್ಫಿಡೆಂಟ್ ಆಗಿ ಮಾತಾಡ್ತೀರಾ, ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಓಕೆ ಗೈಸ್, ಇವತ್ತಿನ ಈ ಪಾರ್ಟ್ 11th ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ನಿನಗೆ ಎಲ್ಲವನ್ನೂ ಕೊಟ್ಟಿದ್ದೇನೆ ಅಥವಾ ಎಲ್ಲವನ್ನ ಕೊಟ್ಟಿದ್ದೀನಿ. ಇದನ್ನು ಇಂಗ್ಲೀಷ್ನಲ್ಲಿ ಐ ಗೇವ್ ಯು ಎವ್ರಿಥಿಂಗ್. ಐ ಗೇವ್ ಯು ಎವ್ರಿಥಿಂಗ್. ನೌ ಇಟ್ಸ್ ಯೋರ್ ಟರ್ನ್, ಯು ರಿಪೀಟ್. ನಾನು ಈಗಾಗಲೇ ನಿಮಗೆ ಎಲ್ಲವನ್ನೂ ನೀಡಿದ್ದೇನೆ ಅಂತಲೂ ಯೂಸ್ ಮಾಡ್ಬೋದು, ಅಥವಾ ಕೊಟ್ಟಿದ್ದೇನೆ ಅಂತಲೂ ಯೂಸ್ ಮಾಡ್ಬೋದು. ನಾನು ಈಗಾಗಲೇ ನಿಮಗೆ ಎಲ್ಲವನ್ನೂ ಕೊಟ್ಟಿದ್ದೇನೆ. ಇದನ್ನು ಇಂಗ್ಲೀಷ್ನಲ್ಲಿ ಐ ಆಲ್ರೆಡಿ ಗೇವ್ ಯು ಎವ್ರಿಥಿಂಗ್. ಐ ಆಲ್ರೆಡಿ ಗೇವ್ ಯು ಎವ್ರಿಥಿಂಗ್. ನೌ ಇಟ್ಸ್ ಯೋರ್ ಟರ್ನ್. ನನ್ನ ಹತ್ತಿರ ಇದ್ದಿದ್ದೆಲ್ಲ ನಿನಗೆ ಕೊಟ್ಟಿದ್ದೇನೆ. ಇಂಗ್ಲೀಷ್ನಲ್ಲಿ ಐ ಗೇವ್ ಯು ಎವ್ರಿಥಿಂಗ್ ಐ ಹ್ಯಾಡ್. ಐ ಗೇವ್ ಯು ಎವ್ರಿಥಿಂಗ್ ಐ ಹ್ಯಾಡ್. ಈಗ ನೀವು ರಿಪೀಟ್ ಮಾಡಿ. ಅವನು ಎಲ್ಲಿಗೆ ಹೋದ ಅಥವಾ ಅವನು ಎಲ್ಲಿಗೆ ಹೋದನು? ಇಂಗ್ಲೀಷ್ನಲ್ಲಿ ವೇರ್ ಡಿಡ್ ಹಿ ಗೋ. ವೇರ್ ಡಿಡ್ ಹಿ ಗೋ. ಈಗ ನೀವು ರಿಪೀಟ್ ಮಾಡಿ. ಅವನು ಬಾತ್ರೂಮ್ಗೆ ಹೋದನು. ಹಿ ವೆಂಟ್ ಟು ದ ಬಾತ್ರೂಮ್. ಹಿ ವೆಂಟ್ ಟು ದ ಬಾತ್ರೂಮ್. ಈಗ ನೀವು ರಿಪೀಟ್ ಮಾಡಿ. ನಿಮ್ಮನ್ನು ಮೂರ್ಖರನ್ನಾಗಿ ಮಾಡಿದ್ದು ಯಾರು? ಹೂ ಫೂಲ್ಡ್ ಯು. ಹೂ ಫೂಲ್ಡ್ ಯು. ನೌ ಇಟ್ಸ್ ಯೋರ್ ಟರ್ನ್. ಅವನು ನನ್ನನ್ನು ಮೂರ್ಖನನ್ನಾಗಿ ಮಾಡಿದ ಅಥವಾ ಮಾಡಿದನು. ಹಿ ಫೋಲ್ಡ್ ಮೀ. ಹಿ ಫೋಲ್ಡ್ ಮೀ. ನೌ ಇಟ್ಸ್ ಯೋರ್ ಟರ್ನ್. ನಾನು ಯಾರನ್ನೂ ಮೂರ್ಖರನ್ನಾಗಿ ಮಾಡಿಲ್ಲ. ಐ ಡಿಡ್ಂಟ್ ಫೂಲ್ ಎನಿವನ್. ಐ ಡಿಡ್ಂಟ್ ಫೂಲ್ ಎನಿವನ್. ಅವನು ನಿನ್ನನ್ನು ಮೂರ್ಖನನ್ನಾಗಿ ಮಾಡಲು ಪ್ರಯತ್ನಿಸುತ್ತಿದ್ದಾನೆ. ಹಿ ಈಸ್ ಟ್ರೈಯಿಂಗ್ ಟು ಫೂಲ್ ಯು. ಹಿ ಈಸ್ ಟ್ರೈಯಿಂಗ್ ಟು ಫೂಲ್ ಯು. ನೌ ಇಟ್ಸ್ ಯೋರ್ ಟರ್ನ್. ಅವನು ಏನು ಹೇಳಿದ ಅಥವಾ ಅವನು ಏನು ಹೇಳಿದನು? ವಾಟ್ ಡಿಡ್ ಹಿ ಸೇ. ವಾಟ್ ಡಿಡ್ ಹಿ ಸೇ. ನೌ ಯು ರಿಪೀಟ್. ಅವನು ಹೌದು ಎಂದು ಹೇಳಿದನು. ಹಿ ಸ್ಯಾಡ್ ಯೆಸ್. ಹಿ ಸ್ಯಾಡ್ ಯೆಸ್. ಈಗ ನೀವು ರಿಪೀಟ್ ಮಾಡಿ. ಅವನು ಇಲ್ಲ ಎಂದು ಹೇಳಿದನು. ಇಂಗ್ಲಿಷ್ನಲ್ಲಿ ಹಿ ಸ್ಯಾಡ್ ನೋ. ಹಿ ಸ್ಯಾಡ್ ನೋ. ಈಗ ನೀವು ರಿಪೀಟ್ ಮಾಡಿ. ಅವತ್ತಿನಿಂದ ಅಥವಾ ಆ ದಿನದಿಂದ. ಇಂಗ್ಲೀಷ್ನಲ್ಲಿ ಫ್ರಮ್ ದ್ಯಾಟ್ ಡೇ. ಫ್ರಮ್ ದ್ಯಾಟ್ ಡೇ. ನೀವು ರಿಪೀಟ್ ಮಾಡಿ. ಅವತ್ತಿನಿಂದ ನಾನು ಹಗಲು ರಾತ್ರಿ ಓದಿದೆ ಅಥವಾ ಅವತ್ತಿನಿಂದ ನಾನು ಹಗಲು ರಾತ್ರಿ ಅಧ್ಯಯನ ಮಾಡಿದೆ. ಇದನ್ನು ಇಂಗ್ಲೀಷ್ನಲ್ಲಿ ಫ್ರಮ್ ದ್ಯಾಟ್ ಡೇ ಆನ್ ಐ ಸ್ಟಡೀಡ್ ಡೇ ಆ್ಯಂಡ್ ನೈಟ್. ಫ್ರಮ್ ದ್ಯಾಟ್ ಡೇ ಆನ್ ಐ ಸ್ಟಡೀಡ್ ಡೇ ಆ್ಯಂಡ್ ನೈಟ್. ನಾವ್ ಇಟ್ಸ್ ಯೋರ್ ಟರ್ನ್. ಇದೇ ರೀತಿ ರಿಪೀಟ್ ಮಾಡಿ. ನಾನು ಮರೆತೆ.
ಇಂಗ್ಲೀಷ್ನಲ್ಲಿ ಐ ಫರ್ಗಾಟ್. ಐ ಫರ್ಗಾಟ್. ಈಗ ನೀವು ರಿಪೀಟ್ ಮಾಡಿ. ನಾನು ಅವನ ಹೆಸರು ಮರೆತೆ ಅಥವಾ ಅವನ ಹೆಸರನ್ನು ಮರೆತೆ. ಐ ಫರ್ಗಾಟ್ ಹಿಸ್ ನೇಮ್. ಐ ಫರ್ಗಾಟ್ ಹಿಸ್ ನೇಮ್. ನೀವು ರಿಪೀಟ್ ಮಾಡಿ. ನಾನು ನನ್ನ ಫೋನ್ ತರೋದು ಮರೆತೆ. ಇಂಗ್ಲೀಷ್ನಲ್ಲಿ ಐ ಫರ್ಗಾಟ್ ಟು ಬ್ರಿಂಗ್ ಮೈ ಫೋನ್. ಐ ಫರ್ಗಾಟ್ ಟು ಬ್ರಿಂಗ್ ಮೈ ಫೋನ್. ನಾವ್ ಇಟ್ಸ್ ಯೋರ್ ಟರ್ನ್. ನೀನು ಮರೆಯಲು ಹೇಗೆ ಸಾಧ್ಯ ಅಥವಾ ನೀನು ಹೇಗೆ ಮರ್ತೆ ಅಂತ. ಹೌ ಕುಡ್ ಯು ಫರ್ಗೆಟ್. ಹೌ ಕುಡ್ ಯು ಫರ್ಗೆಟ್. ರಿಪೀಟ್ ಮಾಡಿ. ನೀನು ಅವನನ್ನು ಮರೆಯಲು ಹೇಗೆ ಸಾಧ್ಯ. ಹೌ ಕುಡ್ ಯು ಫರ್ಗೆಟ್ ಹಿಮ್. ಹೌ ಕುಡ್ ಯು ಫರ್ಗೆಟ್ ಹಿಮ್. ನೀವು ಹೇಳಿ. ನಾನು ಯಾವಾಗಲೂ ಟಿ ವಿ ಆಫ್ ಮಾಡಲು ಮರೆತು ಬಿಡ್ತೀನಿ. ಇಂಗ್ಲೀಷ್ನಲ್ಲಿ ಐ ಆಲ್ವೇಸ್ ಫರ್ಗೆಟ್ ಟು ಟರ್ನ್ ಆಫ್ ದ ಟಿ ವಿ. ಐ ಆಲ್ವೇಸ್ ಫರ್ಗೆಟ್ ಟು ಟರ್ನ್ ಆಫ್ ದ ಟಿ ವಿ. ನೀವು ಹೇಳಿ. ನೀನು ಯಾವಾಗಲೂ ಎಲ್ಲವನ್ನೂ ಮರಿತೀಯಾ. ಇಂಗ್ಲೀಷ್ನಲ್ಲಿ ಯು ಆಲ್ವೇಸ್ ಫರ್ಗೆಟ್ ಎವ್ರಿಥಿಂಗ್. ಯು ಆಲ್ವೇಸ್ ಫರ್ಗೆಟ್ ಎವ್ರಿಥಿಂಗ್. ಮರಿಬೇಡ ಅಥವಾ ಮರೆಯಬೇಡ. ಡೋಂಟ್ ಫರ್ಗೆಟ್. ಡೋಂಟ್ ಫರ್ಗೆಟ್. ನೀವು ಹೇಳಿ ಇವಾಗ. ಇದನ್ನು ಮರೆಯಬೇಡ. ಡೋಂಟ್ ಫರ್ಗೆಟ್ ಇಟ್. ಡೋಂಟ್ ಫರ್ಗೆಟ್ ಇಟ್. ನೀವು ಹೇಳಿ ಇವಾಗ. ಇಂದಿನಿಂದ ಅಥವಾ ಇವತ್ತಿನಿಂದ ಅಥವಾ ಇವಾಗಿನಿಂದ. From now on. From now on. Now it's your turn. You repeat. ಇವತ್ತಿನಿಂದ ನಾನು ಯಾವತ್ತೂ ಮರೆಯಲ್ಲ. ಇಂಗ್ಲೀಷ್ನಲ್ಲಿ ಫ್ರಮ್ ನೌ ಆನ್ ಐ ವಿಲ್ ನೆವರ್ ಫರ್ಗೆಟ್. ಫ್ರಮ್ ನೌ ಆನ್ ಐ ವಿಲ್ ನೆವರ್ ಫರ್ಗೆಟ್. ರಿಪೀಟ್ ಮಾಡಿ. ಇಂದಿನಿಂದ ಅಥವಾ ಇವಾಗ್ನಿಂದ ನಾನು ಯಾವತ್ತೂ ಹೀಗೆ ಮಾಡಲ್ಲ. ಫ್ರಮ್ ನೌ ಆನ್ ಐ ವಿಲ್ ನೆವರ್ ಡೂ ಇಟ್. ಫ್ರಮ್ ನೌ ಆನ್ ಐ ವಿಲ್ ನೆವರ್ ಡೂ ಇಟ್. ನೌ ಇಟ್ಸ್ ಯೋರ್ ಟರ್ನ್. ಇವತ್ತಿನ ಪಾರ್ಟ್ 11ಗೆ ಇಷ್ಟು. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಸಿಗ್ತೀನಿ ಗಾಯ್ಸ್. ದಯವಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇರಿ. ನಾನು ಇಷ್ಟನೇ ನಾನು ನಿಮಗೆ ಕೇಳೋದು. ನನ್ನ ವಿಡಿಯೋ ನೋಡಿ ಬರ್ಕೊಳ್ಳಿ ಅಥವಾ ಪಾಸ್ ಮಾಡಿ ರಿಪೀಟ್ ಮಾಡಿ. ನಾನು ಏನಕ್ಕೆ ನಾನು 2 ಸಲ ಹೇಳ್ತೀನಿ ಆ ಸೆಂಟೆನ್ಸ್ನ. ನಾನು ಕನ್ನಡ ಒಂದ್ಸಲ ಹೇಳ್ತೀನಿ, ಇಂಗ್ಲೀಷ್ನ ಅದ್ರ ಟ್ರಾನ್ಸ್ಲೇಷನ್ ಇಂಗ್ಲೀಷ್ನಲ್ಲಿ ಯಾವ ಥರ ಅಂತ ನಾನು ಈಸಿಯಾಗಿ 2 ಸಲ ರಿಪೀಟ್ ಮಾಡ್ತೀನಿ. ಯಾಕೆ ನೀವು ಚೆನ್ನಾಗಿ ಅದನ್ನು ಕೇಳಿಸ್ಕೊಳ್ಳಿ ಅಂತ. ಆಮೇಲೆ 3 ಸೆಕೆಂಡ್ ನಾನು ನಿಮಗೆ ಟೈಮ್ ಕೊಡ್ತೀನಿ. ಏನಕ್ಕೆ ಅಂದರೆ ಅದನ್ನು ಹಾಗೇನೆ ರಿಪೀಟ್ ಮಾಡಲಿ ಅಂತ. ನೀವು ಬೇಕಿದ್ರೆ 1 ಟೈಮ್ ಆದರೂ ರಿಪೀಟ್ ಮಾಡಿ ಅಥವಾ 2 ಟೈಮ್ ಆದರೂ ರಿಪೀಟ್ ಮಾಡಿ. ರಿಪೀಟ್ ಅಂದರೆ ಯಾವ ರೀತಿ ಮನಸ್ಸಲ್ಲಿ ಹೇಳ್ಕೊಳ್ಳೋದಲ್ಲ, ಅದನ್ನು ಸ್ವಲ್ಪ ಅಟ್ಲೀಸ್ಟ್ ನೀವು ಅದನ್ನು ಮಾತಾಡೋದು ನಿಮ್ಮ ಕಿವಿಗೆ ಕೇಳಿಸ್ಬೇಕು. ಆ ಥರ ನೀವು ಜೋರಾಗಿ ಇದನ್ನು ಮಾತಾಡಬೇಕು, ಅದನ್ನು ಜೋರಾಗಿ ರಿಪೀಟ್ ಮಾಡಬೇಕು. ಇದಾದಮೇಲೆ ಕೆಲವು ಇವತ್ತು ಕಲ್ತಿರುವಂತಹ ಇವತ್ತೇ ನೀವು ಅಪ್ಡೇಟ್ ಇರಬೇಕು. ಸೊ ಇವತ್ತು ಕಲ್ತಿರೋಂಥ ಅಟ್ಲೀಸ್ಟ್ 1 2ರಿಂದ 3 ಸೆಂಟೆನ್ಸ್ ಅಥವಾ ನಿಮಗಾಯಿತು ಅಂದರೆ ಎಲ್ಲ ಸೆಂಟೆನ್ಸು ನೀವು ಮಾತಾಡ್ಬೋದು ಆಲ್ ಟುಗೆದರ್ ಎಲ್ಲವೂ. ಇಲ್ಲ ಅಂದರೆ ಅಟ್ಲೀಸ್ಟ್ 5 ಸೆಂಟೆನ್ಸ್ ಅದು ನಿಮ್ಮ ಫ್ಯಾಮಿಲಿ ಜೊತೆಲಿ ಫ್ರೆಂಡ್ಸ್ ಜೊತೆಲಿ ಮಾತಾಡೋದಕ್ಕೆ ಟ್ರೈ ಮಾಡಿ ಗೈಸ್ ಪ್ಲೀಸ್. ಈ ರೀತಿ ಮಾಡೋದ್ರಿಂದ 100% ನೀವು ಇಂಗ್ಲೀಷ್ನ ಮಾತಾಡ್ತೀರಾ, ಕಲಿತೀರಾ. ಫ್ರೆಂಡ್ಸ್ ಇವತ್ತಿಗೆ ಇಷ್ಟೇ. ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿವರೆಗೂ ಲರ್ನ್ ಇಂಗ್ಲೀಷ್, ಪ್ರಾಕ್ಟೀಸ್ ಇಂಗ್ಲೀಷ್, ಸ್ಪೀಕ್ ಇಂಗ್ಲೀಷ್ ಕಾನ್ಫಿಡೆಂಟ್ಲಿ. Okay guys, bye.